ಎಲ್ರಿಗೂ ನಮಸ್ಕಾರ. ಈ ಹಲಗಲಿ ಏನು ಕಲ್ಯಾಣ್ ಅವರು ಹಾಗೂ ಸುಖೇಶ್ ಅವರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಡೆ ಭಾಳ ಅದ್ಭುತವಾದಂಥ ಸೆಟ್ ಹಾಕಿದ್ದಾರೆ. ಆ ಸೆಟ್ನಲ್ಲಿ ನಡೆಯುವಂಥ ಸಮಯದಲ್ಲಿ ನನಗೂ ಸಹ ನನ್ನ ಮಗಳ ಜೊತೆ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ತು. ಭಾಳ ಅದ್ಭುತವಾದ, ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥ ಅದ್ಭುತವಾದಂಥ ಸೆಟ್ಗಳು. ಭಾಳ ಕಷ್ಟಪಟ್ಟಿದ್ದಾರೆ ಆ ಸೆಟ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ. ಅಲ್ಲಿರ್ತಕ್ಕಂಥ ಒಂದು ಆ ವರ್ಗ ಏನಿದೆಯೋ ಅದನ್ನು ಕಟ್ಟುವಂಥ ವರ್ಗ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ. ಹಲಗಲಿ ಅನ್ನುವಂಥದ್ದನ್ನ ಭಾಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ. ಈ ಹಲಗಲಿ ಅನ್ನುವಂಥ ಶಬ್ದ ಕೇಳಿದ್ರೆ ನಮ್ಮ ಮೈಯೆಲ್ಲ ನಮಗೊಂಥರ ರಕ್ತ ಹಾಗೆ ಕುದಿಯುತ್ತೆ. ಯಾಕೆಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರು ಮಾಡಿದಂತಹ ಸೇವೆ ಮತ್ತು ಅವರು ಏನು ಗರಿಲ್ಲಾ ವಾರ್ಫೇರ್ ಏನು ಮಾಡ್ತಾಯಿದ್ರೋ, ನನ್ನ ಲೆಕ್ಕದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಆ ಗರಿಲ್ಲಾ ವಾರ್ಫೇರ್ ಇಲ್ಲ. ಆ ಒಂದು ಸಣ್ಣ ಒಂದು ಗುಂಪು ಇಡೀ ಒಂದು ಇಂಗ್ಲೀಷ್ ಏನು ಸಾಮ್ರಾಜ್ಯವನ್ನೇ ಆಗಿಸ್ತಾ ಇತ್ತು. ಅವರು ಕನಸಿಗೆ ಬಂದರೆ ಸಾಕು ಬ್ರಿಟಿಷರಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ರು ಅಂತ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಅವರು ಆ ಒಂದು ಯುದ್ಧ ನೈಪುಣ್ಯತೆ ಮತ್ತು ಅವರ ಗಟ್ಟಿತನ ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಯುದ್ಧ ನೀತಿಗಳು ಮತ್ತು ಗರಿಲ್ಲಾ ವಾರ್ಫೇರ್ಗಳು ಯಾವ ಥರ ಇತ್ತು ಅಂತ ನಾವು ಸಾಹಿತಿಗಳಲ್ಲಿ ಓದಿದ್ದೀವಿ. ಈ ಒಂದು ಬ್ಯೂಟಿಫುಲ್ ತುಂಬ ಚೆನ್ನಾಗಿರ್ತಕ್ಕಂಥ ಈ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಡಾಲಿ ಧನಂಜಯ ಅವರಂತೂ ಅದನ್ನ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ನನ್ನ ಮಗಳು ಸಹ ಇದ್ದಾಳೆ. ಭಾಳ ಬೇರೆ ಬೇರೆ ಒಳ್ಳೆಯ ಅದ್ಭುತ ಕಲಾವಿದರು ಸಹ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಎಲ್ಲ ಒಳ್ಳೆಯ ಗುಂಪಿದೆ. ನನ್ನ ಲೆಕ್ಕದಲ್ಲಿ ಕಲ್ಯಾಣ್ ಅವರು ಈ ಒಂದು ಸಿನಿಮಾವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾರೆ. ಯಾಕೆ ಅಂತ ಅಂದರೆ 1857 ಏನಿದೆಯಲ್ಲ, ಆ ಒಂದು ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹಲವಾರು ಘಟನಾವಳಿಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ರಲ್ಲಿ ಇದೊಂದು ಅದ್ಭುತವಾದಂಥ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಒಂದು ಹಲಗಲಿಯ ಸೆಟ್ ಏನು ಜನ ಇದ್ದಾರೋ ಅವರು ಹೇಗೆ ಇದರ ವಿರುದ್ಧವಾಗಿ ಹೋರಾಡಿ ಆ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನು ಹೇಗೆ ತ್ಯಾಗ ಮಾಡಿದರು ಅನ್ನುವಂಥ ಚಿತ್ರ, ಐತಿಹಾಸಿಕ ಚಿತ್ರ ಭಾಳ ತುಂಬ ಚೆನ್ನಾಗಿ ಬರಲಿ ಮತ್ತು ಭಾಳ ಒಳ್ಳೆಯ ಯಶಸ್ಸು ಮತ್ತು ಇವರ ಹೆಸರನ್ನ ಭಾಳ ಅತ್ಯಂತ ಎತ್ತರಕ್ಕೆ ತೊಗೊಂಡೋಗಲಿ ಅಂಥೇಳಿ ನಾನು ಈ ಮೂಲಕ ದೇವರಲ್ಲಿ ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.